ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ. ಸಾಕು ನಿಲ್ಸು. ಕರಿಮಣಿ 90 ದಾಸಿ ಹಾಕೊಂಡದಕ್ಕೆ ಈ ಸ್ನೇಹದ ಹಾಡು ಹಿಂಗ್ ಬಂದ್ಬಿಡ್ತಲ್ವಾ? ಹೌದು ಕರಿಮಣಿ, ನೀನು ಒಂಥರ ಸ್ನೇಹಮಯಿ ಅಲ್ವಾ, ಅದಕ್ಕೆ. ಸರಿ, ಈ ಕಾರ್ಯಕ್ರಮ ಶುರು ಮಾಡು. ಶುರು ಮಾಡೋಣ. ರಾಜಕೀಯ ಸುದ್ದಿಗಳಿಗೆ ಆಶಯದಲ್ಲಿ ಡಿಚ್ಚಿ ಕೊಡುವ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ಚಿಂತಾಮಣಿ, ಕರಿಮಣಿ, ನಮ್ಮ ದೇಶದಲ್ಲಿ ಏನೇನೋ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಯಾರು ಬರ್ತಾ ಇದಾರೆ? ಅಯ್ಯೋ, ನಮ್ಮ ದೇಶದಲ್ಲಿ ಹೋಗ್ಲಿ, ರಾಜ್ಯದಲ್ಲಿ ಎಂತೆಂತ ಸುದ್ದಿಗಳಿದೆ. ಹೌದು. ಇದನ್ನ ಹೇಳಕ್ಕೆ ಮತ್ತಾರಿದ್ದಾರೆ? ಹೌದು ಹುಲಿಯ ನಮ್ಮ ಟಗರು ರಾಮಯ್ಯ ಅವ್ರು ಬರ್ತಾರೆ. ಬರ್ತಾರ? ಬರ್ಲಿ. ನೋಡಿ ಇವಾಗ ಅವಾಗ ಏನೈತಿ ಒಳಗ ಏನೈತಿ ಏನೈತಿ? ಮೊನ್ನೆ ಡಿನ್ನರ್ ಪಾರ್ಟಿಯಲ್ಲಿ ಏನೈತೆ? ನವೆಂಬರ್ ಕ್ರಾಂತಿ ಏನೈತಿ? ಏನೈತಿ ಅಂತಂದ್ರೆ ಇಬ್ಬರು ಕಪಾಲ ಶೇಷ ಹೊಡಿತೀನಿ. ಅಲ್ಲಪ್ಪ, ನವೆಂಬರ್ ಕ್ರಾಂತಿಲೂ ಏನಿಲ್ಲ, ಮೊನ್ನೆ ಡಿನ್ನರ್ ಪಾರ್ಟಿನಲ್ಲಿ ಏನೂ ಇಲ್ಲ. ರಿಯಲಿ? ಡಿನ್ನರ್ ಅಲ್ಲಿ ಏನು ಇಲ್ವಾ? ಹಂಗಾದ್ರೆ ಖಾಲಿ ಪ್ಲೇಟಾ? ಚಿಕನ್ನು, ಮಟನ್ನು, ಹೋಳಿಗೆ, ಒಬ್ಬಟ್ಟು ಅದೇನು ಇರ್ಲಿಲ್ವಾ? ಏನೂ ಇಲ್ಲ ಅಂತಂದ್ರೆ ಊಟ ಇಲ್ಲ ಅಂತಲ್ಲ. ಕರಿಮಣಿ, ಚಿಂತಾಮಣಿ, ಒಡತಿ ನೋಡೋ ಕಪಾಲಕ್ಕೆ. ಡಿನ್ನರ್ ಪಾರ್ಟಿನಲ್ಲಿ ಸಂಪೂರ್ಣವಾಗಿ ವೆಜ್ಜು, ನಾನ್ ವೆಜ್ಜು, ವೆರೈಟಿ ಎಲ್ಲ ಇತ್ತು. ಆದರೆ ಹೊರಗಡೆ ಹೇಳ್ತಿದ್ರಲ್ಲ, ಡಿನ್ನರ್ ಪಾರ್ಟಿಗೆ ಹೋಗಿದ್ದಾರೆ, CM ಡಿನ್ನರ್ ಪಾರ್ಟಿ. ಇಲ್ಲಿ ಕೆಲವರು ಕನಕಪುರದ ಬಂಡೆ ಕಡೆಯವರು ಪಾರ್ಟಿಗಿಲ್ಲ, ಇವರು ಒಳಗಡೆ ಏನೋ ಮಾಡ್ತಾ ಇದ್ದಾರೆ. ನೀನು ಹೇಳ್ದಲ್ಲ ನವೆಂಬರ್ ಕ್ರಾಂತಿ, ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನವೆಂಬರ್ ನೋ ಕ್ರಾಂತಿ. ಅದೆಲ್ಲ ನಿಮ್ಮಂಥವ್ರು ಭ್ರಾಂತಿ. ಅದಕ್ಕೆ ಹೇಳದ್ದು ಏನೂ ಇಲ್ಲ. ಪಾರ್ಟಿಯಲ್ಲಿ ಏನೂ ಇಲ್ಲ ಅಂದ್ರೆ ಬರೀ ತಿನ್ನಕ್ಕೆ ಕುಡಿಯಕ್ಕೆ ಪಾರ್ಟಿ ಮಾಡಿದ್ದ? ಹಂಗೆಲ್ಲ ಕಣಯ್ಯ, ನಾವು ಡಿನ್ನರ್ ಅಂದ್ರೆ ಔತಣಕೂಟ ಏರ್ಪಡಿಸಿದ್ದು ರಾಜ್ಯ, ಗ್ರೇಟರ್ ಬೆಂಗಳೂರು ಎಲ್ಲ ಅಭಿವೃದ್ಧಿ ಆಗೋದನ್ನ ಈ ಅಭಿವೃದ್ಧಿ ಮಾಡಬೇಕಲ್ಲ, ಅದ್ರ ಬಗ್ಗೆ ನಾವೆಲ್ಲ ಮಾತಾಡಬೇಕು ಅಂತ ಸೇರ್ಕೊಂಡಿದ್ದು. ಅಭಿವೃದ್ಧಿ ಅದಕ್ಕೆ ಹೊರಗಡೆ ಬಂದು ನೋಡ್ತೀನಿ, ಟಾರ್ಗಳಿಗೆಲ್ಲ ಗುಂಡಿ ಮುಚ್ಚಿ ಫಳ ಅಂತ ಮೇಕಪ್ ಮಾಡಿಬಿಟ್ಟಿದ್ದಾರೆ. ನೋಡು ಕಪಾಲ್ಕೆ. ಅಲ್ಲಪ್ಪ, ಏನು ಇದ ಕನಸ ಇಲ್ಲ 3D ಅನಿಮೇಷನ್ ಇಲ್ಲ AI ಟೆಕ್ನಾಲಜಿನ ಎಲ್ಲ ರಸ್ತೆನ ಒಂದೇ ಸತಿ ನಾವು ಮಾಡ್ಬಿಡೋಕ್ಕೆ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ಎಲ್ಲವೂ ಕೂಡ ಇದೆ. ಈಗ ಕೆಲವ್ರು ಏನಂತ ಇದ್ದಾರೆ, ಹೈಕಮಾಂಡ್ ಎಲ್ಲ ಒಪ್ಪಿಟ್ರೆ ಒಬ್ಬರನ್ನ CM ಮಾಡ್ಬೋದು, ಶಾಸಕರಾಗಿ ಎಲ್ಲ ಒಪ್ಕೊಂಡವ್ರನ್ನ CM ಮಾಡ್ಬೋದು ಅಂತ ಒಂದು ಚರ್ಚೆ ಆಯಿತು ಮೊನ್ನೆ. ಅದ್ಯಾರೋ ಅವರು ಹೇಳ್ತಾರೆ, ನಾವೆಲ್ಲ ಹೋಗಿ ಹೈಕಮಾಂಡ್ ಹೇಳ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಅಂತ. ಅದು ಸ್ವತಃ ಕನಕಪುರದ ಬಂಡೆನೇ ಹೇಳಾರೆ. ಏನಂತ ಹೇಳಿದ್ದಾರೆ? ಏನು ಹೇಳಿದ್ರು? ಹೈಕಮಾಂಡ್ ಏನು ಹೇಳುತ್ತೆ ಅದೇ ನಮ್ದು ಲಾಸ್ಟ್ ಫೈನಲ್, ಯಾವುದು ಇಲ್ಲ. ಅಲ್ಲ, ಈ ಕಡೆ ನೋಡಿದ್ರೆ ಬಂಡೆಯವರು ಫಳ ಅಂತ ಹೊಳಿತಾ ಇದ್ದಾರೆ, ಮಿರ ಅಂತ ಮಿಂಚ್ತಾ ಇದ್ದಾರೆ. ಇದು ಕಾರಣ ಏನು? ಕಾರಣ ಏನು ಅಂತ ನನ್ ಕೇಳಿದ್ರೇನ್ರಿ? ಈಗ ನಾನೇನು ಅವ್ರಿಗೆ ಹೋಗೋದು ಬರೋದು CCTV ಹಾಕೊಂಡು ನೋಡೋಕ್ಕಾಗುತ್ತಾ? ಅದು ನೀವು ಹೇಳ್ಬೇಕಪ್ಪ. ಅದಲ್ಲ, ಅಲ್ಲೇ ಇರೋದು ಟ್ವಿಸ್ಟ್. ಕನಕಪುರ ಬಂಡೆಯವರು ಹಾಸನ ಕ್ಷೇತ್ರಕ್ಕೆ ಹೋಗಿದ್ರು, ಭಕ್ತಿಯಿಂದ ಕೈ ಮುಗಿದ್ರು, ಬಾಲ್ಗಡೆ ಹೂ ಬಿತ್ತು. ನೀವು ಏನಾದರೂ ಆಶ್ರಮಕ್ಕೆ ಹೋದ್ರಾ? ನಿಮ್ಗೆ ಏನಾದರೂ ಹೂ ಬಿತ್ತಾ? ಈಗ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದಾಗ ಬಲಗಡೆ ಎಡಗಡೆ ಹೂ ಬೀಳುತ್ತೆ. ಅದು ಅವರವರ ಭಕ್ತಿ ಭಾವ ಪರಾಕಾಷ್ಠೆ. ಈಗ ಅವ್ರಿಗೆ ಹೂ ಬಿತ್ತು ಬಲಗಡೆ ಅಂತಂದ್ರೆ ಏನರ್ಥ? ಒಳ್ಳೇದಾಗುತ್ತೆ ಅಂತ ಅರ್ಥ ಅಂತ ನಮ್ಮ ನಂಬಿಕೆ. ಒಳ್ಳೇದಾಗ್ಲಿ ಅಷ್ಟೇ. ಸ್ಲಿಪ್ ಡಿಸ್ಕ್. ಅವ್ರ ಭಕ್ತಿಗೆ ಏನು ಪ್ರಾರ್ಥನೆ ಮಾಡ್ತಾರೆ ಅದು ಬೀಳುತ್ತೆ. ಅಯ್ಯೋ, ನೀವು ಭಕ್ತಿ ಗಿಕ್ತಿ ಏನನ್ನ ಹೇಳ್ತೀರಿ, ಆದ್ರೆ ಅವ್ರು ಹೋಗಿ ಪ್ರಾರ್ಥನೆ ಮಾಡಿದಾಗ ಹೂ ಬಿತ್ತು ಅಂದ್ರೇನು? ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅದು ಆಗುತ್ತೆ ಅಂತ ನೋಡ್ತಿತ್ತು. ಅದೇ ಅವ್ರು CM ಆಗ್ಬೇಕಂತಾನೆ ಅವ್ರ ತಲೆಯಲ್ಲಿ ಇದೆ, ಅದೇ ಅವ್ರಿಗೆ ಹೂ ಬಿದ್ದಿದ್ದು. ಇದು ಯಾರು ಹೇಳಿದ್ದು? ಜನ ಮಾತಾಡ್ತಿದ್ದಾರೆ. ಜನ ಮಾತಾಡ್ತಾರೆ ಕಡೆಯ, 100 ಜನ ಮಾತಾಡ್ತಾರೆ. ಈಗ ನಾವು ಹೋಗಿದ್ದು ಕೈ ಮುಗಿದ್ವಪ್ಪ. ಈಗ ನಮ್ದು 3 ವರ್ಷ ಆಗೋಯ್ತು. ನೆಕ್ಸ್ಟ್ ಯಾರಾದರೂ CM ಆಗ್ತಾರೆ ಅಂದರೆ ಸತತವಾಗಿ 5 ವರ್ಷಗಳ ಕಾಲ
CM ಜೈ ನಾನು ಹೇಳಲ್ಲ, ಪಾಪ ಅವ್ರ ಭಕ್ತಿ ಭಾವ ಒಳ್ಳೇದು. ಏಯ್ ಮತ್ತಿನ್ನೇನು, ಇನ್ನೇನು ಅದು ಮಾಡೋಕ್ಕೋಗಿ ಇದು ಮಾಡೋಕ್ಕೋದ್ರೆ ಇದು ಮಾಡೋ ಟೈಮಲ್ಲಿ ಅದಾದ್ರೆ ಏನಾಗುತ್ತೆ ಗೊತ್ತಾ? ಹೆಚ್ಚು ಕಡಿಮೆ ಆದರೆ ಎಂತ ಮಾಡೋದು? ಇದು ಆಗೋಕ್ಕೋಗಿ ಅದು ಆದರೆ ಇದು ಆಗುತ್ತೆ. ಏನೇನು ಇದು ಅದು? ಅದು ಏನಂದ್ರೆ ಮುರುಘ, ಇದನ್ನ ಮಾಡಕ್ಕೋಗಿ ಅದೇನಾಗುತ್ತೆ, ಅದನ್ನ ಮಾಡಕ್ಕೋಗಿ ಇದೇನಂತ ಕೇಳ್ತಾ ಇದ್ದಾನೆ. ನೀವಿಬ್ರು ದೊಡ್ಡ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ದೊಡ್ಡ ಬಾಸ್ ದೊಡ್ಡ ಬಾಸ್ ನೋಡಿ, ಅಲ್ಲಿ ಯಾವುದೋ ಒಂದು ಹುಡುಗಿ ಮಾತಾಡ್ತಿತ್ತು, ನೋಡಕ್ ನಿನ್ ತಂಗಿಯಾಗೆ ಇದ್ದಾವ ಮಾತಾಡ್ತಿತ್ತಲ್ಲ, ಅದು ಇಂಥದ್ದಾದ್ರೆ ಮಾರ್ಯಾರೆ ಅದು ಎಂತ ಉಂಟು ಗೊತ್ತಾ, ಇದು ಅದು ಅದು ಇದು ಅಂತ. ಹಂಗ ನೀವಿಬ್ರು ಅದು ಇದೆ. ಏಯ್ ಇರೋದು ಯಾವ್ದಾದ್ರು ಬೇರೆ ವಿಷಯ ಕೇಳಿ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಸಂತೃಪ್ತವಾಗಿದೆ. ಬೇರೆ ಅಭಿವೃದ್ಧಿ ವಿಷಯ ಇದ್ರೆ ಕೇಳಬೇಕು. ಒಂದು ಇಂಪಾರ್ಟೆಂಟ್ ಇದೆ ಕೇಳೋದು. ಮೊದಲು PCM ಅಂತ ಪಕ್ಷದ ವಿರುದ್ಧ 30-40 ಅಂತ ಏನೇನೋ ಆರೋಪ ಮಾಡಿದ್ರಿ. ಇವಾಗ ಏನು ಹೇಳ್ತೀರಾ? ನಿಮ್ಮ ಪಕ್ಷದಲ್ಲೂ ಈಗ 60-40 ಬಿಟ್ಟು 60-100 ಅಂತ ಮಾತಾಡ್ತಾ ಇದ್ದಾರಂತೆಲ್ಲ. ನಾನು ಮೊದಲಿಂದ ಹೇಳ್ತೀನಿ, ಅದು ಆರೋಪ. ಈಗ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವೇನಯ್ಯ, ಈಗ ಗುತ್ತಿಗೆದಾರರೆಲ್ಲ ಬಂದು ಓದ್ಸರಿ ಅವರೇ ಕೊಟ್ಟಿದ್ದು ನಮಗೆ 40%. ನಾವು ಹೇಳಿದ್ವಾ, ನಾವು ಹೋರಾಟ ಮಾಡಿದ್ವಾ? ಗುತ್ತಿಗೆದಾರರು ಬಂದು ಕೊಟ್ಟರು 40% ಕಮಿಷನ್ ಹೋಗ್ತಾ ಇದೆ ಅಂತ. ನಾವು ಅದರ ಆಧಾರದ ಮೇಲೆ ಹೋರಾಟ ಮಾಡಿದ್ವಿ, PCM ಅಂತ ಹೇಳಿದ್ವಿ. ಅದು ಪ್ರೂಫ್ ಕೊಡಿ ಅಂದರು, ನಮಗೆ ಪ್ರೂಫ್ ಸಿಕ್ಕಲಿಲ್ಲ, ಅದನ್ನು ಕೈಬಿಟ್ಟು. ಈಗಲೂ ಅಷ್ಟೇ ಅವ್ರು ಬಂದು ಮಾಡ್ತಾ ಇರೋದು ಆರೋಪ. 30, 40, 60, 80 ಅಲ್ರಿ, 100% ತಗೊಂಡ್ರೆ ಕೆಲಸ ಮಾಡೋಕ್ಕಾಗುತ್ತಾ? 100% ಕಮಿಷನ್ ತಗೊಂಡ್ರೆ 100% ನಾವೇ ತಗೊಂಡ್ಮೇಲೆ ಕೆಲಸ ಏನಾಗುತ್ತಪ್ಪ? ಎಲ್ಲ ಪ್ಯಾಚ್ ಹಾಕ್ಬೇಕಷ್ಟೇ. ಇದೆಲ್ಲ ಆರೋಪ. ನಾನು ಅದಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೋಡ್ರಿ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಿದ್ದಾರಾ, ಇಲ್ಲ ಬಿಡುಗಡೆ ಆಗ್ತಿಲ್ವಾ, ಅದಕ್ಕೆ ನ್ಯಾಯಬದ್ಧವಾಗಿ ನೀವು ಹೈಕಮಾಂಡ್ಗಾರು ದೂರು ಕೊಡಿ, ಇಲ್ಲ ಹೈಕೋರ್ಟ್ಗಾದರೂ ಹೋಗಿ, ಇಲ್ಲ ರಾಜ್ಯಪಾಲರ ಹತ್ರನಾದರೂ ಹೋಗಿ. ದಟ್ ಲೆಫ್ಟ್ಸು ಯು ಅಂತ ನಾನು ಗುತ್ತಿಗೆದಾರಿಗೆ ಹೇಳ್ಬಿಟ್ಟಿದ್ದೀನಲ್ಲ. ಇದು ಅಂದಮೇಲೆ ನಮ್ಮದು ಕೈ ಶುದ್ಧ ತಾನೆ. ಆ ವಿಚಾರ ಬಿಟ್ಟಾಕ್ರಿ. ಈಗ ರಸ್ತೆ ಅಭಿವೃದ್ಧಿ ಎಲ್ಲವನ್ನ ನಾವು ಮಾಡ್ತಾ ಇದೀವಿ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಅಲ್ಲ ಮುರುಘ, ಡಿನ್ನರ್ ಪಾರ್ಟಿ ಅಂತ ನೀವು ಸುತ್ತಾ ಇದ್ದೀರಾ. ಆ ಕಡೆ ಬಂಡೆ ಅವರು ನಾನು CM ಆಗಬೇಕು ಅಂತ ತಲೆಯಲ್ಲಿ ಯೋಚನೆ ಇಟ್ಕೊಂಡು ಕಂಡು ದೇವ್ರುಗಳಿಗೆಲ್ಲ ಕೈ ಮುಗಿತಾ ಹೋಗ್ತಾ ಇದ್ದಾರೆ. ಇದ್ರ ಮಧ್ಯೆ ನಮ್ಮ ಸರ್ಕಾರಿ ಸಿಬ್ಬಂದಿಗಳು ಜೋರಾಗಿ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ. ಯಾವುದೇ ಸರ್ಕಾರಿ ಸ್ವಾಮ್ಯಕ್ಕೊಳಪಡ್ತಕ್ಕಂಥ ವ್ಯಕ್ತಿ, ಸ್ಥಳ ಮತ್ತೊಂದು, ಅದೇನಾದರೂ ಈ ಎಣ್ಣೆ ಪಾರ್ಟಿ, ಬೆಣ್ಣೆ ಪಾರ್ಟಿ, ತುಪ್ಪದ ಪಾರ್ಟಿ ಅವೆಲ್ಲ ಆದರೂ ಕೂಡ ಅದಕ್ಕೆ ಅವರೇ ಹೊಣೆ. ಸಸ್ಪೆಂಡ್ ಆಗ್ತಾರೆ, ಅವ್ರಿಗೆ ವೇತನ ರಹಿತ ಮನೇಲಿ ಕೂತ್ಕೋಬೇಕಾಯ್ತದೆ. ಇದು ಸರ್ಕಾರಪ್ಪ, ಕಾನೂನಿರಬೇಕು. ಯಾವುದೇ ಪಕ್ಷ, ಜಾತಿ, ಧರ್ಮ ತರಬಾರ್ದು. ಮೊನ್ನೆ ನಮ್ಮ ಹೈಕಮಾಂಡ್ ಪಕ್ಷದವರು, ನಮ್ಮ ಗುಲ್ಬರ್ಗ ಅವರು ಯಾರು, ಪ್ರಿಯಾಂಕಾ ಖಾರಿಗೆ ಅವರು ಹೇಳಿದ್ರು, ನೋಡಿ ಕೆಲವರು ಅಕ್ರಮವಾಗಿ ಸಕ್ರಮವಾಗಿ ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗನ ದುರುಪಯೋಗ ಪಡಿಸ್ಕೊತಾರೆ, ಸಂಘ ಸಂಸ್ಥೆಗಳು ಅನುಮತಿ ಇಲ್ಲದೆ ಏನೇನೋ ಮಾಡ್ತಾರೆ, ಇದಕ್ಕೆ ಅಂಕುಶ ಹಾಕಿ ಅಂದರು. ನಾವು ಜನರಲ್ಲಿ ಹೇಳಿದ್ದೇವಪ್ಪ, ಯಾರೇ ಆಗಲಿ ಒಂದು ಸಂಘಟನೆ, ಸಂಸ್ಥೆ, ಮತ್ತೊಂದು ಗುಂಪಾಗಿ ಸೇರ್ಕೊಂಡು ಒಂದೊಂದು ಸಭೆ ಸಮಾರಂಭ ಅವ್ರದ್ದೇನೇನೋ ಮಾಡ್ತಾರಲ್ಲ, ಇದಕ್ಕೆ ಪೂರ್ವಾನುಮತಿ ಕಡ್ಡಾಯ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಮೊನ್ನೆ ತಮಿಳ್ನಾಡಿನಲ್ಲಿ ಅದ್ಯಾವುದೋ ಹೊಸ ಪಕ್ಷ ಮಾಡಿದ್ದಾರೆ ಸಿನಿಮಾ ನಟ ಅವರು, ಎಷ್ಟು ಜನ ಕಾಲು ತುಳುಕ್ ಸತ್ಬಿಟ್ರು. ಅಂದರೆ ಅದಕ್ಕೆ ಹೇಳೋದು, ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಿ, ಬಂದೋಬಸ್ತ್ ಮಾಡಿಸ್ಕೊಳ್ಳಿ. ಈಗ ನೋಡಿ ನಮ್ಮ ಮಾಸ್ನಂಬೆ ಜಾತ್ರೆಯಲ್ಲಿ ಸಚಿವರು ಅವರು ಬ್ಯಾರೇಗೌಡರು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೂಪರ್. ಎಲ್ಲ ಜನಗಳು ಹೊಗಳ್ತವ್ರೆ, ಈ ಸರಿ ಚೆನ್ನಾಗಿ ಮಾಡೋರೆ, ಸಿಸ್ಟಮು ಚೆನ್ನಾಗಿ ಮಾಡೋರೆ ಅಂತ. ಏನು ಚೆನ್ನಾಗಿ ಮಾಡಿದ್ದಾರೆ. 1000 ರೂಪಾಯಿ ಟಿಕೆಟ್ ತಂದ್ರೂ ಬಸ್ ಸ್ಟ್ಯಾಂಡ್ ತನಕ ಕ್ಯೂ ನಿಂತ್ಕೋಬೇಕು. ಅಲ್ಲಿ ಯಾವ್ದಾರ ಬಸ್ ಸಿಕ್ಕರೆ ಹತ್ಕೊಂಡು ಹೋಗ್ಬಿಡ್ತಾರೆ ಮಾಡೋದು ಬಿಟ್ಟು. ಅದು ವಿಶೇಷವಾದ ದಿನಗಳಲ್ಲಿ ಏನಾಗುತ್ತೆ, ಸ್ವಲ್ಪ ರಶಸ್ ಜಾಸ್ತಿ ಇರುತ್ತೆ. 4 ಲೈನ್ ಮಾಡಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಲ್ಲರಿಗೂ ಚೆನ್ನಾಗಿ, ಯಾರು ಕೂಡ ಅವ್ರವ್ರ ಕಾರಲ್ಲಿ ಹೋಗಿ ನಿಲ್ಸ್ಕೊಳ್ಳಂಗಿಲ್ಲ. ಅದಕ್ಕೆ ಪ್ರೋಟೋಕಾಲ್ ಮಾಡಿ
ಯಾರೋದ್ರೂ ಸರ್ಕಾರಿ ವಾಹನದಲ್ಲಿ ಹೋಗಬೇಕು ಬರಬೇಕು. ಅದು 1,000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು, ಧರ್ಮದರ್ಶನ ಎಲ್ಲ ಅಚ್ಚುಕಟ್ಟಾಗಿ ನಡೆದಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲಿ ಒಳ್ಳೇದಾಗೋದು? ಎಲ್ಲ ಅವರಿಗೆ ಒಳ್ಳೇದಾಗೋದು. ಯಾರಿಗೆ? ಬಲಗಡೆ ಹೂ ಯಾರಿಗೆ ಬಿದ್ದಿದೆ ಅವ್ರಿಗೆ. ಅವರು ಬಲಗಡೆ ಹೂ ಬಿದ್ದಿರೋರಿಗೆ ಏನಾಯ್ತದೆ? CM ಆಗ್ತಾರೆ. ಏಯ್ ಒಳಕ್ಕೆ ನೋಡು ಕಪಾಲಕ್ಕೆ. ಏನು ಬಲಗಡೆ ಹೂ ಬಿದ್ದುಬಿಡ್ತು ಅವ್ರು CM ಅವ್ರು ಕೇಳಿದ್ರೇನ್ರಿ? ಬಂದಾಗಿನಿಂದ ಬರೀ ನೆಗೆಟಿವ್ ಎನರ್ಜಿ ನೀವು ಇಬ್ಬರ ಜೊತೆ ನಿಂತಿದ್ರೆ ನೆಗೆಟಿವ್ ಎನರ್ಜಿ ಆಗುತ್ತೆ. ನಾನು ಚಾಮರಾಜಪೇಟೆಗೆ ಹೋಗಿ ಸ್ವಲ್ಪ ನಾನ್ ವೆಜ್ ತಿನ್ಕೊಂಡು ಪಾಸಿಟಿವ್ ಎನರ್ಜಿ ಮಾಡ್ತೀನಿ. ಏಯ್ ಕರಿಮಣಿ, ಏಯ್ ಚಿಂತಾಮಣಿ, ನಿಮ್ಮಿಬ್ಬರಿಗೂ ಚಿಂತಾಮಣಿ ಕರಿಮಣಿ ಅವ್ರು ಹೋಗ್ತಾ ಹಿಂಗೆ ಹೇಳ್ಬಿಟ್ಟು ಹೋದ್ರಲ್ಲ, ಏನು ಮೀನಿಂಗು? ಕಟ್ ಮಾಡ್ತೀನಿ ಅಂತ. ಚಾಮರಾಜನಗರದಲ್ಲಿ ಬಿರಿಯಾನಿ ಫ್ಯಾಕ್ಟ್ರಿ ಓಪನಿಂಗಿಗೆ ರಿಬ್ಬನ್ ಕಟ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಯಾರು ಬರ್ತಾ ಇದಾರೆ? ಅಯ್ಯೋ ಕರಿಮಣಿ, ಯಾರು ಅಂತ ಕೇಳ್ತಿರಲ್ರಿ, ಅದೇ ನಮ್ಮ ಉತ್ತರ ಕರ್ನಾಟಕದ ಹುಲಿ. ಓ ಅವ್ರು ಬರ್ತಾರಾ? ಬರ್ಲಿ ಬಂದ್ಬಿಟ್ರು. ರಾಜ ಹುಲಿ. ಹೌದಾ ಹುಲಿಯ ರಾಮ ಹೇಳ್ತಾನೆ ನೋಡು, ಕಪಾಳ ಕೊಡ್ತೀನಿ ನೋಡು ಮಗನ ಅಂತ. ಹಂಗ ನನ್ನ ಮುಂದೆ ರಾಜಾ ಹುಲಿ ಹೌದಾ ಹುಲಿ ಯಾವುದು ಹೇಳಬೇಡ ನೋಡು. ಅಂದಾಗ ಏನು ನಿನ್ಗೆ ಲಗ್ನ ಆತೇನ? ಆಗೇತ್ರಿ ಸಾಹೇಬ್ರ. ಮತ್ತು ಮಕ್ಳು ಮರಿ ಆತೇನ? ಅದಿನ್ನು ಮಾಡ್ಕೊಪ್ಪ ಮಾಡ್ಕೊ. ಏನಪ್ಪ ಕರಿಮಣಿ? ಮೊಮ್ಮಕ್ಕಳು ಚೆನ್ನಾಗದಾರೇನು? ಚೆನ್ನಾಗಿ ಸೂಪರ್ ಚೆನ್ನಾಗಿರ್ಬೇಕು ನೋಡಪ್ಪ. ಹ್ಞೂನ್ರಿ. ಇವ ಬೆಂಗಳೂರಿನ ಹಲಸೂರ್ನಾಗಿರ್ತಾನ, ಇವ ಹಳೆ ಯಂತ್ರ ಅದನ. ಅಂದಾಗ ನಿನ್ನ ಊರೇ ಮರ್ತೋತ್ಲೇಪ್ಪ. ನಿನ್ನ ಊರು ಯಾವುದು ಹೇಳಲೆ? ಹಸುರಿನ ಗಿರಿಗಳ ಸಾಲು, ಜೋಗದ ಸಿರಿ ಬೆಳಕು, ತುಂಗೆಯತನ ಬೆಳಕು, ಸಾಗರದಾಚೆಗೂ ಹಬ್ಬಿದ ಶ್ರೀಗಂಧದ ವನಪು, ಸಿಲಿಕಾನ್ ಸಿಟಿ ಬೆಂಗಳೂರು, ವಿದ್ಯಾನಗರಿ ಮಂಗಳೂರು, ವಾಣಿಜ್ಯ ನಗರಿ ಹುಬ್ಬಳ್ಳಿ, ಸಾಂಸ್ಕೃತಿಕ ನಗರಿ ಮೈಸೂರು, ಶರಣರ ನಾಡು ಹಾವೇರಿ. ಹಾವೇರಿ ಅದನ? ಇಲ್ರಿ, ಇಡೀ ಕರ್ನಾಟಕನ ನಂದೈತ್ರಿ. ಹೌದೇನಪ್ಪ? ಚಪ್ಪಾಳೆ ತಟ್ಟಪ್ಪ. ಭಾಳ ಚಂದ ಮಾತಾಡ್ದಪ್ಪ, ಭಾಳ ಚಂದ. ನೋಡಿ ಇಂಥವ ಇರಬೇಕು. ಹ್ಞೂನ್ರಿ. ನಮಗ ಮೊದಲು ನಮ್ಮ ರಾಜ್ಯ ಪ್ರೇಮಿ ಆಗಿರಬೇಕು, ರಾಷ್ಟ್ರ ಪ್ರೇಮಿ ಆಗಿರಬೇಕು. ನಾವು ಒಂದೇ ಮಾತ್ರ ಮಂದಬೇಕು. ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಜೈಕಾರ ಒಗಿಬೇಕು. ಹೌದ್ರಿ. ನಾವು ಜೈಕಾರ ಹಾಕಬೇಕು. ಆದರೆ ಇವತ್ತು ಜೈಕಾರ ಹಾಕ್ತ ಮಂದಿಗ ಜೈಲ್ ತೋರಿಸ್ತಾರೆ. ಇನ್ನೊಂದು ದೇಶಕ್ಕೆ ಜಿಂದಾಬಾದ್ ಅಂದವ್ರಿಗೆ ಸನ್ಮಾನ ಮಾಡ್ಯಾರ. ಹೌದ್ರಿ. ಇವತ್ತಿನ ಸರ್ಕಾರದೊಳಗೆ ಏನಾಯ್ತಪ್ಪ ಅಂದ್ರೆ ಏನೂ ಗೊತ್ತಾಗಿಲ್ಲ ನೋಡ್ರಿ. ಮುರುಘಾ, ಇನ್ನು ಮುಂದೆ ನೀವು ಅಲ್ಲಿ ಇಲ್ಲಿ ಓಡಾಡ್ತಾ ಇರಲ್ಲ, ಅದಕ್ಕೆ ಪರ್ಮಿಷನ್ ತಗೋಬೇಕಂತೆ. ಅಷ್ಟಲ್ರಿ, ನೀವು ಅವ್ರಿಗೆಲ್ಲ ರೊಕ್ಕ ಕೊಡ್ಬೇಕಂತೆ. ಇಲ್ಲಾಂದ್ರೆ ಒಳಗಡೆ ಹಾಕ್ತಾರಂತೆ. ನೋಡಪ್ಪ, ಆ ಕಾಲದಿಂದ 100ನೇ ವರ್ಷ ಆಕೈತಿ ಹೌದ್ರಿ. ಸಂಘ ಸಂಸ್ಥೆ ಒಳಗೆ 100 ವರ್ಷ ಆಕೈತಿ. ಅದು 100 ವರ್ಷದ ಸಂಭ್ರಮಾಚರಣೆ ಎಲ್ಲ ಕಡೆ ಮಾಡಕತ್ತಾರ. ಹೌದ್ರಿ. ಮಾಡಕತ್ತಿರೋರ ಮ್ಯಾಲ ದೇಶ ಪ್ರೇಮ ತೋರಿಸೋರ ಮ್ಯಾಗ ಇವ್ರು ಏನಂತಾರ, ಕರಿ ಟೋಪಿ ಬಾರ್ಲೆ ಅಂತ ಮೊನ್ನ ಕನಕಪುರದ ಬಂಡಿ ಅವ್ರನ್ನ ರತ್ನಮುನಿಯವ್ರನ್ನ ಕರೆಯಕತ್ತಾರ. ಅಲ್ಲ ಮುರುಘಾ, ಅವರಿಬ್ಬರು ಕ್ಲೋಸ್ ಫ್ರೆಂಡು, ಅದಕ್ಕೆ ಹಂಗೆ ಮಾತಾಡ್ಕೊಳ್ತಾರೆ. ಅವರಿಬ್ಬರು ಕ್ಲೋಸ್ ಫ್ರೆಂಡು ಆಗ. ಈಗಿಲ್ಲಪ್ಪ, ಒಂದು ಸರ್ಕಾರಿ ಕಾರ್ಯಕ್ರಮದೊಳಗೆ ಅವನ್ನ ಆಹ್ವಾನ ಮಾಡಿಲ್ಲ. ಅವನ್ನ ಆಹ್ವಾನ ಮಾಡಿದೆ, ಅವನ್ನ ಕರಿ ಟೋಪಿ ಅಂತ ಕರೆದ. ಈ ಥರ ನಮ್ಮ ಬಗ್ಗೆ ಈ ಥರ ಹಾಕಿರೋರ ಬಗ್ಗೆ ತಾತ್ಸಾರ ಮನೋಭಾವ. ಅವ್ರು ಲೆಟ್ರ್ ಬರೆದ್ರಂತ ಇವರು ಎಲ್ಲ ಏನು ಹೇಳಕತ್ತಿದ್ರು, ಬ್ಯಾನ್ ಮಾಡ್ತಾರೆ. ಯಾರಪ್ಪ ಬ್ಯಾನ್ ಮಾಡೋದು? ತಾತನ ಕಾಲದಾಗೆ ಬ್ಯಾನ್ ಮಾಡೋಕ್ಕಾಗಿಲ್ಲ, ಇನ್ನು ಮರಿ ಮೊಮ್ಮಕ್ಕಳಾಗ ಬ್ಯಾನ್ ಮಾಡೋಕ್ಕಾಗತ್ತೇನು? ಅದು ಸಾಧ್ಯ ಇಲ್ದಾರ ಮಾತು ಬಿಡಪ್ಪ. ಈ ಹೂ ಪಕ್ಷದಿಂದ ನಿಮ್ಮನ್ನ ಹೊರಗಡೆ ಹಾಕ್ಬಿಟ್ರಲ್ಲ. ಹೌದು, ಹೊರಗಡೆ ಹಾಕಿದ್ಮೇಲೆ ಅವರಿಗೆ ಒಂದ್ ಸ್ವಲ್ಪ ಬುದ್ಧಿ ಭೇಟಿಯಾಗತ್ ನೋಡ್ರಿ. ನಿಮ್ಗೆ ಹೆಂಗಾರ ಮಾಡಿ ಮತ್ತೆ ವಾಪಸ್ ಕರೆಸ್ಬೇಕಂತ ಪ್ಲಾನ್ ನಡ್ಸಕತ್ತಾರ್ರಿ. ಯಾಕಪ್ಪ ಅಂತಂದ್ರೆ ಮಾತನಾಡೋರಿಲ್ಲ ನೋಡಪ್ಪ. ನಮ್ಮ ಪಕ್ಷದಾಗ ನಾನು ಶಿವಮೊಗ್ಗದಾಗಪ್ಪ ಅವರು ಈಶ್ವರು ಅವರು ನಾವು ಭಾಳ ಬಲಾಢ್ಯವಾಗಿದ್ದೀವಿ. ನಾವು ಮಾತಾಡ್ತೀವಿ, ನಾವು ವಿಚಾರ ಹೇಳ್ತೀವಿ, ನಾವು ಹೈಕಮಾಂಡ್ಗೆ ಒಳ್ಳೆ ರೀತಿಯಾಗಿ ಹಂಗೆ ಮಾತಾಡ್ತೀವಿ. ಇವತ್ತು ಕರ್ನಾಟಕದಾಗ ಮಾತನಾಡೋ ಮಂದಿ ಇಲ್ಲ. ಪಕ್ಷದೊಳಗೆ ನನ್ನಾಗ ಯಾರು ಮಾತಾಡ್ತಾರ? ನನಗೆ ಹುದ್ದು ಬ್ಯಾಡ್ಲೇಪ, ನನ್ನ ಹೊರಗಾಕ್ರಿ, ನಾನು ನ್ಯಾಯ ಮಾತಾಡ್ತಿದ್ದೀನಿ ಅಂತ ಹೇಳಿದ ಮನುಷ್ಯ ನಾನು. ಅದಕ್ಕೆ ಇವತ್ತು ಅವ್ರಿಗೆ ಅನ್ಸೈತಿ ಇವರು ನಮ್ಮ ಪಕ್ಷದಾಗ ಇರಬೇಕಾಗಿತ್ತ, ಇವರು ಬರಬೇಕ ಅಂತ ಬುಲೋ ಬರಕತ್ತೈತಿ. ಅಂದ್ರೆ ನೀವು ಹೋಗ್ಬೇಕಂತ ನಿಮಗೂ ಏನಾರ ಐಡಿಯಾ ಐತನ್ರಿ? ನಮಗೆ ಪರಮ ಪೂಜ್ಯ ತಂದೆ ಮಗ ಇರೋವರೆಗೂ ನಾನು ಆ ಕಡೆ ತಲೆ ಹಾಕಿ ಮುಳುಗುಲ್ಲ. ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ. ಏನಪ್ಪ ಮತ್ತೆ ರೊಟ್ಟಿ ಎಣ್ಗಾಯಿ ಪಲ್ಯ ತಂದಿದ್ದೇನ? ಹ್ಞೂನ್ರಿ, ಎಲ್ಲ ರೆಡಿ ಐತ್ರಿ. ಮತ್ತೆ ನೀವು
ನಾನು ಅಲ್ಲೋಗಿ ಮಾಡ್ತೀನಿ, ನೀ ಏನು ಮಾತಾಡು. ಕರಿಮಣಿ ಅಲ್ಲ ಏನಪ್ಪ ಚೂಡಮಣಿ, ನಾನು ಬರ್ತೀನಿ ಲೇಪ. ಆರಾಮ್ ರೀ. ಆರಾಮ. ಏ ಚಿಂತಾಮಣಿ, ಕರಿಮಣಿ, ಇವ್ರು ಈ ಕಡೆಯಿಂದ ಹೋದ್ರಲ್ಲ, ಆ ಕಡೆಯಿಂದ ಯಾರು ಬರ್ತಾರೆ? ಅಯ್ಯೋ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಮಾತಾಡಕ್ಕೆ ಬರ್ತಿದ್ದಾರೆ ನಮ್ಮ ಅಣ್ಣ. ಅಣ್ಣನ ಯಾರು? ಅಣ್ಣ ಅಂದ್ರೆ ಬ್ರದರು. ಬ್ರದರ್ ಅಂದ್ರೆ ಅಣ್ಣ. ಅಣ್ಣ ಅಂದ್ರೆ ಬ್ರದರು. ತೆರಿಗೆ ಯಾವ್ದು ಬ್ರದರು. ಅಣ್ಣ ಅಂದ್ರೆ ಬ್ರದರ್, ಬ್ರದರ್ ಅಂದ್ರೆ ಅಣ್ಣ. ಬರ್ತಿದ್ದಾನೆ ನಮ್ಮ ಅಣ್ಣ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ. ಸ್ವಲ್ಪ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ ಚೂಡಾಮಣಿ ಬ್ರದರ್. ಚಿಂತಾಮಣಿ. ಯಾವುದೋ ಒಂದು ಮಣಿ ಪಾಪ, ನೀವು ಯಾಕೆ ಇಷ್ಟೊಂದು ನನಗೆ ಬಿಲ್ಡಪ್ ಸಾಂಗ್ ಕೊಟ್ಟು ಇವತ್ತು ನನ್ನನ್ನು ಅಟ್ಟ ಕತ್ತಿಸ್ತಾ ಇದ್ದೀರಿ, ಯಾಕೆ ಕಾರಣ ಅಂತ ಚೆನ್ನಾಗಿ ಗೊತ್ತು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನೂ ಆಗಿಲ್ಲ, ಕೇಂದ್ರ ಸರ್ಕಾರದಲ್ಲಿ ಏನೂ ಆಗ್ತಾ ಇದೆ. ನಿಮ್ಮಿಂದಾದರೂ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಆಗಲಿ ಅನ್ನೋದಕ್ಕೆ ಬಿಲ್ಡಪ್ಪು. ಹೌದು, ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್. ನಮ್ಮ ಸ್ಟೇಟಲ್ಲಂತೂ ಏನೂ ಆಗ್ತಿಲ್ಲ. ಅಟ್ಲೀಸ್ಟ್ ಕೇಂದ್ರದಲ್ಲಾದರೂ ಏನಾರು ಆಗ್ತಿದೆಯಾ? ನೋಡಿ ಬ್ರದರ್, ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಟ್ಟದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ನೀವು ಮಾತಾಡಬೇಡಿ. ತಾವಳ ಪಾಪ ರಾಜ್ಯ ಸರ್ಕಾರ ಇವತ್ತು ಏನು ದೊಡ್ಡದಾಗಿ ಹೇಳ್ಬಿಟ್ರು, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಬಡವರ ಪರವಾಗಿದ್ದೇವೆ, ಮಹಿಳೆಯರ ಪರವಾಗಿದ್ದೇವೆ, ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತೇಳಿ ಇವರು ಗೋರಂಟಿ ಹೆಚ್ಚಿದ್ರು ಜನಕ್ಕೆ. ಪಾಪ ಈಗ ಜನಗಳಿಗೆ 1-2 ವರ್ಷ ಆದಮೇಲೆ ಅರ್ಥ ಆಗ್ತಾ ಇದೆ ಈ ಗ್ಯಾರಂಟಿಗಳಿಂದ ಏನಾಗಿದೆ. ಈ 5 ಗ್ಯಾರಂಟಿ ಕೊಟ್ಟರಲ್ಲಿ ನೋಡಿ, ಇವತ್ತು 5 ರೀತಿಯಾದಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು, ಇವತ್ತು ಬೆಂಗಳೂರಂಥ ನಗರದಲ್ಲಿ ಆ ಖಾತ ಈ ಖಾತ ಮಾಡಬೇಕು ಅಂತ 15,000 ಕೋಟಿ ಕಲೆಕ್ಷನ್ದೇ ಗ್ಯಾರಂಟಿ. ಏನು ಒಂದು ಕಾಲದಲ್ಲಿ 40% ತಗೊಂಬಿಟ್ರು, ಏನು ಪೋಸ್ಟ್ ಹಚ್ಚಿದ್ದೇನು, ಇವರು ಸರ್ಕಾರ 40% ಸರ್ಕಾರ. ಇವತ್ತು ಗುತ್ತಿಗೆದಾರರುಗಳು 80-90% ಇವ್ರದ್ದು ಅಂತ ಸರ್ಕಾರ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಪಾಪ ತಾವು ಏನೂ ಮಾತಾಡ್ತಿಲ್ಲ. ಕೇಳಿದ್ರೆ ದೊಡ್ಡದಾಗಿ ಅವರು ಹೋಗಿ ಕೋರ್ಟ್ಗೆ ಹೋಗ್ಬಿಡಿ. ಅಲ್ಲ ಬ್ರದರ್, ಅವ್ರ ಸರ್ಕಾರ ಇದ್ದಾಗಲೂ ಕೋರ್ಟ್ಗೆ ಹೋಗಿ ಅಂತ ಅವ್ರು ಹೇಳಿದ್ರು, ನೀವೇ ಯಾಕೆ ಬಾಯಿ ಬಡ್ಕೊಂಡ್ರಿ? ಇವತ್ತು ಅವ್ರನ್ನ ಹೋಲಿಕೆ ಮಾಡ್ಕೊಂಡು ಅಧಿಕಾರಕ್ಕೆ ಬಂದವರು, ಅದನ್ನು ತೋರಿಸಿ ಜನರು ಹೋಲಿಕೆ ಮಾಡಿದವರು ಇವತ್ತು ಪರ್ಸೆಂಟೇಜ್ ಸುಳಿಯಲ್ಲಿ ಇವ್ರದೇ ಸರ್ಕಾರ. ಇದು 2ನೇದು. ಇನ್ನು 3ನೇ ಗ್ಯಾರಂಟಿಗಳು ಪ್ರಮುಖವಾಗಿ ರಸ್ತೆಗಳನ್ನು ಗುಂಡಿ ಮಾಡಿರೋದು. ಅಂದರೆ ಈಗ ಗುಂಡಿಗಳಲ್ಲಿ ಅಲ್ಲೆಲ್ಲ ಒಂದು ಚೂರು ರಸ್ತೆ ಇರೋದು ಇವ್ರ ಗ್ಯಾರಂಟಿಗಳು. ಇನ್ನೊಂದು ಪಾಪ ಕೇಂದ್ರದಲ್ಲಿ ಬಂಡವಾಳ ಹೂಡಿಕೆ. ಇವತ್ತು ಮಾನ್ಯ IT-BTಗೆ ಸಂಬಂಧಪಟ್ಟಾಗ ಏನು ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಕ್ಕೆ ಇವತ್ತು ಬೆಂಗಳೂರಂಥ ನಗರಕ್ಕೆ AI ಒಳ್ಳೆ ಪ್ರಾಜೆಕ್ಟ್ ಬಂದಿತ್ತು, ಸಾವಿರಾರು ಜನಕ್ಕೆ ಉದ್ಯೋಗ ಇತ್ತು, ಒಂದು 5,000 ಜನಕ್ಕೆ ಉದ್ಯೋಗ. ನಮ್ಮಲ್ಲಿ ಅದೆಷ್ಟೋ ಸಾವಿರ ಕೋಟಿಗಳು ಬರ್ತಾಯಿತ್ತು. ಇವತ್ತು ಇವ್ರುಗಳು ಅದರ ಬಗ್ಗೆ ಮಾತನಾಡೋಕ್ಕೆ ಸಭೆ ಮೀಟಿಂಗ್ ಹೋಗಿಲ್ಲ, ಅದನ್ನು ಕರೆದಿಲ್ಲ, ವ್ಯವಸ್ಥಿತವಾಗಿ ನಡೆಸ್ಕೊಳ್ಳದೆ ಪಕ್ಕದ ಆಂಧ್ರಕ್ಕೆ ಹೋಯಿತು. ಇದು 4ನೇ ಗ್ಯಾರಂಟಿ. 5ನೇದು ಅಂತಂದರೆ ಇವರು ಮಾಡ್ತಾ ಇದ್ದಾರಲ್ಲ ಇವಾಗ, ಅದು ಇದು ಸಂಘ ಸಂಸ್ಥೆಗಳು ಅಂಕುಶ ಆಗ್ತೀವಿ, ಅಲ್ಲಿಗೆ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಅಂತೇಳಿ ಪಾಪ ಏನೋ ಸಂಘ ಸಂಸ್ಥೆಗಳ ಮೇಲೆ ಇವ್ರದ್ದು ಅಂಕುಶ ಸಾಧನೆ ಮಾಡ್ಕೊಂಡಿದ್ದಾರೆ. ಇವೇ ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು. ಈಗ ನಮ್ಮ ಮನೆ ಕಡೆ ರೋಡಲ್ಲಿ ಸಿಕ್ಕಾಪಟ್ಟೆ ಹಳ್ಳಗಳಾಗಿದೆ. ಅದರಲ್ಲಿ ನಾನು ದಿನ ಬಿದ್ದು ಹೇಳ್ತೀನಿ, ಇದಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ಮುರುಗ. ಅದನ್ನು ನೀವು ಕೇಳಬೇಕು. ಇವತ್ತನ್ನು ಸರ್ಕಾರದವರು, ಘನ ಸರ್ಕಾರದವರು ಅವ್ರು ಕೇಳ ಎಲ್ಲ ರಸ್ತೆಗಳು ಗುಂಡಿಗಳಾಗಿದೆ. ಇದ್ರದ್ದು ಬೇಸತ್ತು ಪಾಪ ಮನೆ ಮುಂದ್ಗಡೆ ಅವ್ರ ದುಡ್ಡಲ್ಲೇ ರಸ್ತೆ ಮಾಡಿಸ್ಕೊಳ್ತಾರೆ. ಇದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ. ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರುಗಳು ಇವತ್ತು ನಮ್ಮ ಕ್ಷೇತ್ರ ಅಂದರೆ ಅವ್ರು ಇರ್ತಕ್ಕಂಥ ಕಂಪ್ನಿಗಳ ರಸ್ತೆಗಳನ್ನು ಇವತ್ತು ಸರ್ಕಾರದ ಜವಾಬ್ದಾರಿ. ಪಾಪ ಅವರೇ ಈಗ ರಸ್ತೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಮೊನ್ನೆ ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ದು. ಹಾಸನಾಂಬ ದೇವಸ್ಥಾನ ಅಂದರೆ ನನಗೊಂದು ನೆನಪು ಬಂತು. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಅಲ್ಲಿ ಹೋದ್ರಂತೆ, ನಿಮ್ಮನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಲ್ಲಿ. ನೋಡಿ ಬ್ರದರ್, ನಾವು ದರ್ಶನಕ್ಕೆ ಹೋಗಿದ್ವಿ. ನಾವು ನಮ್ಮ ಮನೆಯವರು, ಕುಟುಂಬದವರು, ನಮ್ಮ ಮೊಮ್ಮಗ ಎಲ್ಲರೂ ಕೂಡ ಹೋಗಿದ್ವಿ. ದರ್ಶನ ಚೆನ್ನಾಗಾಯಿತು. ಆದರೆ ಇಲ್ಲಿ ನನ್ನ ಸ್ವಂತ ಹಾಸನ, ನಮ್ಮ ಹುಟ್ಟೂರು, ಕರೆಕ್ಟು, ನಮ್ಮ ಜನ್ಮಸ್ಥಳ, ಇವತ್ತು ಇವ್ರದ್ದು ಸರ್ಕಾರ ಇದೆ ಅಂತೇಳಿ ಇವತ್ತು ನಮ್ಮ ಪಕ್ಷದವರಾಗಿರ್ಬೋದು, ನಮ್ಮ ಪಕ್ಷದ ಶಾಸಕರಾಗಿರ್ಬೋದು, ನಮ್ಮ ಪಕ್ಷದವ್ರು ಯಾರೇ ಬಂದರೂ ಒಂದು ನ್ಯಾಯ. ಈ ಆಡಳಿತ ಪಕ್ಷ ಕೈ ಪಕ್ಷದವ್ರು ಬಂದರೆ ಒಂದು ನ್ಯಾಯ. ಏನು ಅವ್ರು ಬಂದರೆ ಆರ ಏನು, ತುರ ಏನು, ಪ್ರೋಟೋಕಾಲ್ ಏನು, ಅವ್ರು ಕರ್ಕೊಂಡು ಹೋಗೋದೇನು,
ಅಲ್ಲಿ ಎಲ್ಲ ಸರ್ಕಾರಿ ಹುದ್ದೆಯವರು ಅವ್ರ ಜೊತೆ ಹೋಗೋದೇನು. ಅದೇನು ನಮ್ಮ ಪಕ್ಷದವ್ರು ಬಂದರೆ ತೆನೆ ಪಕ್ಷದವರು ಅಲ್ಲಿ ಆಡಳಿತ ಮಂಡಳಿ ಮತ್ತು ಇವತ್ತು ಏನು ನಡೆಸ್ಕೊಂಡಿರೋದು ನಾನು ಹೇಳೋದಿಲ್ಲ, ಅದು ಜನಗಳು ನೋಡಿದ್ದಾರೆ. ಈ ಪಕ್ಷಪಾತಗಳನ್ನು ಯಾಕೆ ಮಾಡಬೇಕು ಇವರು? ಅದೆಲ್ಲ ಹೋಗ್ಲಿ ಅಣ್ಣ, ನಮ್ಮ ಬಂಡೆ ಸಾಹೇಬ್ರು ಭಕ್ತಿಯಿಂದ ಕೈ ಮುಗಿತಿರ್ಬೇಕಾದ್ರೆ ಬಲಗಡೆ ಹೂ ಬಿತ್ತಂತೆ, ಇದಕ್ಕೇನು ಹೇಳ್ತೀರಿ ನೀವು? ನೋಡಿ ಬ್ರದರ್, ಬಲಗಡೆ ಹೂ ಬಿಡೋದು ಎಳಗಡೆ ಹೂ ಬಿಡೋದು ತಾಯಿ ಕೊಟ್ಟಿದ್ದಾಳೆ ಜನಕ್ಕೆ ಒಳ್ಳೇದಾಗಲಿ ಅಂತ. ಬರೀ ಹೂವು ಅಷ್ಟೇ ಅಲ್ಲ, ಹೂವಿನ ಸುರಿಮಳೆನೇ ಬರುತ್ತೆ ಇವ್ರು ಒಳ್ಳೆ ಕೆಲಸ ಮಾಡಿದ್ರೆ. ಅದರಿಂದ ಇವತ್ತು ಪಾಪ ನಮ್ಮ ಅಣ್ಣವ್ರು ಹೋಗಿದ್ದಾರೆ. ಅಣ್ಣವರು ಇದನ್ನೆಲ್ಲ ನೋಡಿ ಬೇಸತ್ತು ಇವರ ಒಂದು ಪ್ರೋಟೋಕಾಲ್ನ ಬಿಟ್ಟು ಅವರೇ ಹೊಟ್ಟೋದ್ರು. ಡೈರೆಕ್ಟ್ ದೇವಸ್ಥಾನದ ಹತ್ತಿರ ಗಾಡಿ ತಗೊಂಡೋಗಿ ನಿಲ್ಲಿಸ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ಈಗ ಅವ್ರನ್ನೇನಾದ್ರು ಕೇಳೋಕ್ಕಾಯ್ತಾ? ಹೇಳಿದ್ರು ಅವರು, ಏನು ಸ್ವಾಮಿ ಹಿಂಗೆ ಬಂದಿದ್ದೀರಿ ಪ್ರೋಟೋಕಾಲ್ ಅಂತ. ಅದಕ್ಕೆ ಅವ್ರು ಹೆಂಗೆ ಮಾತಾಡಿದ್ರು ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ರಿ, ಅಲ್ಲ ಕಣಯ್ಯ, ಯಾವ್ದ್ರಿ ನೀವು ಮಾಡಿರೋದು? ಅಲ್ಲ ಕಣಪ್ಪ, ನಮ್ಮೂರು ನಮ್ಮ ದೇವಸ್ಥಾನ ನಮ್ಗೆ ಗೊತ್ತಿಲ್ವಾ ರೀ? ಏನು ಪ್ರೋಟೋಕಾಲ್ ಮಾಡಿದ್ರಿ? ಏನು ದರ್ಶನ ಮಾಡೋಕ್ಕೆ ಈ ಕ್ಷೇತ್ರದ ಸ್ಥಳೀಯವಾಗಿ ನಾವು ಇರ್ತಕ್ಕಂಥವ್ರು. ಏನಪ್ಪ ನೀವು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ಬಿಡ್ರೆಯ, ನಾವು ಹೋಗಿ ದರ್ಶನ ಮಾಡ್ತೀವಿ ಅಂತ ನಾನು ಡೈರೆಕ್ಟು ಕಾರ್ಲಿ ಹೋಗಿ ಮುಂದಕ್ಕೆ ಹೋದೆ. ಸರ್ಕಾರದವರೇ ತಬ್ಬಿಬ್ಬಾದರು, ಅಧಿಕಾರಿಗಳೇ ತಬ್ಬಿಬ್ಬು. ನಾನು ದರ್ಶನ ಮಾಡ್ಕೊಂಡು ಅವ್ನು ಕಾರ್ ಥರ ಲೇಟ್ ಆಯಿತು, ನಡ್ಕೊಂಡೇ ಹೋಗ್ಬಿಟ್ಟೆ. ಏನಪ್ಪ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ, ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ಈ ಥರ ನಮ್ಮ ಅಣ್ಣನವರು ಹೇಳಿದ್ದಾರೆ ಇವತ್ತು. ಪಾಪ ಅವ್ರನ್ನೂ ಕೂಡ ಅಲ್ಲಿ ಸ್ಥಳೀಯವಾಗಿ ಎಷ್ಟು ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ. ಇವತ್ತು ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ರಸ್ತೆಗಳು, ಆ ಒಂದು ಹಾಲಿನ ಉದ್ಯಮದ ಸಂಸ್ಥೆಗಳು ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಎಷ್ಟು ಅನುದಾನಗಳನ್ನು ತಂದಿದ್ದಾರೆ. ಸಾಕು ಸರ್, ಸಾಕು. ಸಾಕಲ್ಲ, ಇವತ್ತಲ್ಲ, ನಾನು ಈಗ ಉತ್ತರ ಕೊಡಲ್ಲ ಯಾವುದನ್ನು. ಇವರ ಆಡಳಿತ ನೋಡ್ತಾ ಇದ್ದೀನಿ, ಇವರ ಪಕ್ಷಪಾತಗಳನ್ನು ನೋಡ್ತಾ ಇದ್ದೀನಿ. ನಾನು ಇವತ್ತು ಉತ್ತರ ಕೊಡಲ್ಲ ಬ್ರದರ್. ಡಿಸೆಂಬರ್ ನಂತರ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತು. ಬರ್ತೀನಿ ಬ್ರದರ್. ನಿಮ್ಮದುಗಳ ದರ್ಶನ ಚೆನ್ನಾಗಾಯ್ತಾ? ನಮ್ದು ಆಯ್ತು ಸರ್. ಇಲ್ಲ, ಬಸ್ ಸ್ಟ್ಯಾಂಡ್ ತನಕ ಕ್ಯೂ ನಿಂತಿದ್ರಿ. ₹1,000 ಟಿಕೆಟ್. ಇಲ್ಲಿವರೆಗೂ ಮಾಡಿದ್ದೆಲ್ಲ ತಮಾಷೆಗಾಗಿ ಎಲ್ಲರೂ ಹೊಟ್ಟೆಗೆ ಹಾಕೊಳ್ಳಿ, ತುಂಬ ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡಿ. ಮತ್ತೆ ಸಿಗೋಣ, ಟಾಟಾ, ಬಾಯ್ ಬಾಯ್.